ಗೈಸ್ ಏನು ಗೊತ್ತಾ, ನನ್ನ ಕಸಿನ್ ಬಂದಿದ್ದಾನಲ್ಲ, ಇಲ್ಲಿ ನೋಡಿ ಧನುಷ್ ಬಂದಿದ್ದಾನಲ್ಲ. ಸೊ ನಾವಿಬ್ರು ಸೇರಿ ಪ್ರ್ಯಾಂಕ್ ಮಾಡೋಣ ಅಂತ. ಇವ್ನು ನನಗೇನೋ ಕೊಟ್ಟಾಯ್ತು, ಏನೋ ಇದೆ ಅಂತ ನೋಡಿ ತೋರಿಸಿ ಇವ್ನು ಕೊಟ್ಟ ಕೈಗೆ ನನಗೆ ಭಯದಲ್ಲಿ ಕಿರ್ಚಾಡ್ಬಿಟ್ಟೆ. ನನ್ನ ಮಗುನೂ ಎದ್ಬಿಡ್ತು. ಎಲ್ಲರೂ ರೂಮಿಂದ ಬಂದರು ಏನು ಏನು ಅಂತ. ಇವಾಗ ಅವರು ಕೊಳ್ಳ ಅವ್ರು ಏನು ಮಾಡ್ತಾರೆ ನೋಡೋಣ ಬನ್ನಿ. అమ్మ దాది కొద్దనే అమ్మ శాంతంటి ఉండతే ఈ రేగ్ల దాదన కందిరే భలే ಯಾನ್ ಲವ್ ಶಾಕ್ ಆಯ್ ಕೊರ್ರೆ ನರ್ಗುನು ಆಯ್ ಸೈಲೆಂಟ್ ಅದು ಇತ್ತೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಾಲೆಗಾಂಡು ಎಂಕ್ ತಿಂಡಿ ಅಂಡ್ ಈ ರೇಗ್ಲ ಆರ್ ಬೈಜ್ಜರತ್ತೆ ಐಕ್ ದಾಲ್ ಎಜ್ಜಿಗೆ ಬುದ್ಧಿ ಜೀಜಿ ಎಂಕಲ ಪಾಪ ಅನ್ಸದ ಆಯನೋಡ ಪಂಡ್ರೆ ನಡು ಜೈರೆ ಪನ್ಲೆ ಆಯ ಕೂಡ ಉಂಟ್ಲಮ್ಮ ನನ್ನ ಕಲ್ಕೋರ್ಚಿ ಬಾಕಿಲ್ ಪಾಡಗ ಹೋಯ್ ಬಲ್ಲೆ ನಾದೇ ಗೊತ್ತುಂಡೆ ಅಜ್ಜಿ ಈ ಮೊಮೆಂಟಲ್ಲಿ ನನ್ಗೆ ಅನ್ಸಿದ್ದು ಒಂದೇ, ಪ್ಲ್ಯಾನ್ ಫ್ಲಾಪ್ ಆಗುತ್ತೆ, ಏನು ಮಾಡಿದ್ರು ಅಮ್ಮಂಗಂತೂ ಪ್ರ್ಯಾಂಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಇನ್ನೇನಾದರೂ ಮಾಡಬೇಕಲ್ವಾ ಅಂತ ಯೋಚನೆ ಮಾಡ್ತಾನೆ ಇದೆ. ಬಿಕಾಸ್ ತುಂಬ ದಿನ ಆಯಿತು ಇವರಿಬ್ಬರು ನಗಿಸ್ಬೇಕು ಆ್ಯಂಡ್ ಸ್ವಲ್ಪ ಭಯನೂ ಪಡಿಸ್ಬೇಕು ಅಂತ. ದಾಲಿ ಇಂಚ ಮಾಂಚ ಮದ ದೀಪರ ಅವು ಅತ್ತಮ್ಮ ಐತೆ ಯಾನ್ ಅವು ಅಂಡ ಬಿಡ್ಪೇನ ಅವು ಅಂಡ ಡಬ್ಬ ದುಡ್ಡೇ 200 ರೂಪಾಯಿ. ಫ್ಲಾಶ್ ಬ್ಯಾಕ್. ಬಿರಿಯಾನಿ ನೀವು ಅನ್ಕೋತೀರ ಇವ್ರು ಎಷ್ಟು ಬಿರಿಯಾನಿ ತಿಂತೀರ, ಮಟನ್ ಚಿಕನ್ ತಿಂತೀರಂತ ಯಾವಾಗ ಹೇಳಲ್ಲ ನೀವು ಅನ್ಕೋಬಹುದು ನಾವು ಎಷ್ಟು ಬಿರಿಯಾನಿ ತಿಂತೀವಿ ಅಂತ. ಬಿಕಾಸ್ ಯಾವಾಗಲೂ ಬಿರಿಯಾನಿ 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 ಅಂತ ಇರ್ತೀವಿ. ಯಾಕಂದ್ರೆ ವೆಜ್ಜು ನಂಗೆ ತುಂಬಾ ಕಷ್ಟ, ತಿನ್ನೋದೇ ಕಷ್ಟ. ನಾನು ಕಂಕ್ಲೋಸ್ ಯಾರಿಗೆ ಬಿರಿಯಾನಿ ಇಷ್ಟ ಇಲ್ಲ ಕೈ ಎತ್ತಿ. ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ. ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಯಾರಿಗೂ ಕೈ ಮೇಲೆ ಹೋಗ್ತಾ ಇಲ್ಲ. ಮಿತ್ತು ಪೋಪಿನ ಕೂಲ ಇಲ್ಲಿ, ಮತ್ತೆ ತೆರಪಿನ ಕೂಲ ಇಲ್ಲಿ. ನಮ್ಮ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಟೈಮ್ ತಿಂಡಿ ಆಯ್ತಾ. ಅಮ್ಮ ಎಲ್ಲ 8:30 ಮಾಡ್ತಾರೆ, ನಾನು 9-9:30 ಮಾಡ್ತೀನಿ. ನನ್ನ ಹಸ್ಬೆಂಡ್ ಸಂಡೇ ಬಂದ್ರೆ ಟೈಮ್ ಎಷ್ಟಾಯ್ತು, ಒಂದು 11 ಆಗಿರ್ಬೇಕೇನೋ. ಇವಾಗ ಒಬ್ಬೊಬ್ರು ಒಂದೊಂದು ಟೈಮ್ ಎಲ್ಲರೂ ಒಟ್ಟು ಕೂತ್ ತಿಂಡಿ ಮಾಡಿದ್ರೆ ಏನಾಗುತ್ತೆ? ವಾಟ್ ಇಸ್ ದ ಪ್ರಾಬ್ಲಮ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತು ನಮಗೆ ಗಿಣ್ಣು ಜೊತೆಗೆ ಅಕ್ಕಿ ರೊಟ್ಟಿ. ಇಲ್ಲಿ ಅಕ್ಕಿ ರೊಟ್ಟಿ ಆಗ್ತಾ ಇದೆ. ಬಟ್ ಅಮ್ಮನಿಗೆ ನಾನು ಹೇಳಿದ್ದೆ ಬಿರಿಯಾನಿ ಎಲ್ಲ ಆಗೋಗಿದೆಯಲ್ಲ, ಬಂದು ತೋರಿಸಿ ಹೇಗಾಗಿದೆ ಅಂತ. ಹಾಗೆಯೇ ಅಣ್ಣನವ್ರಿಗೆ ಕಳಿಸ್ಕೊಡ್ಬೇಕಲ್ವಾ, ಸೊ ಫೋನ್ ತಗೊಬನ್ನಿ ಅಂತ ಮಧ್ಯದಲ್ಲಿ ಕಳಿಸ್ತೀನಿ ಅವ್ರನ್ನ. ಆವಾಗ ನಾನು ಏನು ಮಾಡ್ತೀನಿ ನೋಡಿ ಆಯಿತಾ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಮಿಸ್ ಮಾಡಬೇಡಿ. ನಮ್ಮ ಮನೆಯ ಫಿಕ್ಸ್ಡ್ ಬಿರಿಯಾನಿ ಪಾತ್ರೆ ಇದು ಲುಲು ಮಾಲಿಂದ ತಂದಿರೋದು. ಎಷ್ಟು 3 ವರ್ಷ ಆಯ್ತು ಅನ್ಸುತ್ತೆ ಅಲ್ಲ. ಸೂಪರ್ ಬಿರಿಯಾನಿ ಪರ್ಫೆಕ್ಟ್ ಹೇಳಿ ಮಾಡ್ತಿರೋ ಪಾತ್ರೆ. ಆಹಾ, ಇದು ನೋಡ್ತಾ ಇರ್ಬೇಕಾದ್ರೇನೆ ತಿನ್ಬೇಕನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಮಾಡ್ತೀವಿ. ಅಂತ ತೆಲ್ಪುಂದೆ ಸತ್ಯ ಬಂದಾಗ ಅಲ್ಲ ಮಾಡಿದಿ ಇಲ್ಲ ಅಂತ ಹೇಳುದಿಲ್ಲ. ಊರಲ್ಲಿ ಮಾಡಿದ್ದೆ ಅಲ್ಲ, ಫಸ್ಟ್ ಈ ಬಿರಿಯಾನಿ ಮಾಡಿದೆ ನೀನು. ಕಲ್ಯಾಣಿ ಬಿರಿಯಾನಿ ಅಂತ ಹೆಸರು ಬೇರೆ ಅದಕ್ಕೆ. ಅವಳ ಅಜ್ಜಿ ಕಲ್ಯಾಣಿ ಅಂದ್ರೆ ಅದಕ್ಕೆ ಅಜ್ಜಿ ಹೆಸರು ಇಟ್ಟಿದ್ದಾಳೆ. ಚಲೋ ಮೊಬೈಲ್ ಕಲ್ಯಾಣ ಫೋನ್ ಬಂದ ಬಾ ಮೊಬೈಲ್ ಕೊತ್ತ. ನಿಂಗೆ ಬಿರಿಯಾನಿ ಇಷ್ಟವಾ? ಹೌದು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಗೆಸ್ಟ್ ಅಲ್ಲ, ವೀಕ್ಷಿತ ಗೌಡನ ತಮ್ಮ, ವೀಕ್ಷಿತ ಪದ್ಮಶಾಲಿನ ತಮ್ಮ. ಮಸ್ತ್ ಸುಸ್ತಾಗ್ತದೆ ರೊಟ್ಟಿ ಮಲ್ತದೆ, ಕೈ ಕಾಲು ಬಚ್ಚಿ ಯಾಕೆ ರೊಟ್ಟಿಗೆ ನಿಂತು ಕೂತ್ ಮಾಡ್ಬೇಕಿತ್ತು. ಆರೇ ಪೂಜೆಂಕಿನಿ, ಆರೇ ತಟ್ಟಿನಿ, ಆರೇ ಕೈತೀನಿ, ಆರೇ ತೊಳ್ತೀನಿ ಅಂದ್ ಬಕ ಒಂದು ತೊಳ್ತೀನಿ ಒಂದು ತೆಕ್ಕೊನಿ ಎಷ್ಟು ತೊಳೆದು ಇವತ್ತು ಬಚ್ಚಿದ ಬೋರ್ಡು. ನಿಮ್ಮ ಮಗಳು ವೇಸ್ಟ್.
ಇಲ್ಲಪ್ಪ ವೇಸ್ಟ್ ಅಲ್ಲ, ಅದೆಲ್ಲ ಮಾಡಿದ್ರಿಂದ ನಾವು ಈ ತರ ಕೆಲಸ ಮಾಡ್ಲಿಕ್ಕೆ. ಬನ್ನಿ ಸರಿ ಬಿರಿಯಾನಿ ನೋಡಿ ಹೆಂಗಾಗಿದೆ ನೋಡಿ ಅಮ್ಮ ಮತ್ತೆ ಪಾಡ್ಲಿ ಮಾಡೋಣ. ದುಡ್ಡು ಕೊಡ್ತೇ ಬರ್ತದೆ ನಿನ್ನ ತಿಗಲ್ದ ಕಟ್ಟ ಅಲ್ಲಿನ ಪ್ಲಾಸ್ಟಿಕ್ ಅಲ್ಲಿನ ಅದೊಳಗೆ ಬನ್ನಿ 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 ಬನ್ನೊಂದು ವಿಡಿಯೋ ಮಾಡ್ಕೊಂಡು ಬನ್ನಿ ಬನ್ನಿ ಹಾಕಿ ಇವಾಗ ಹೆಂಗಿತ್ತು ಅಬ್ಬ ನಂಗೆ ಹೊಟ್ಟೆ ನೋವೇ ಬಂತು. ಎಲ್ಲಿತ್ತು ಈ ಜಾಗದಲ್ಲ ಬೇಡ ಅದು ಅವಳಿಗೆ ಪೋಡ್ತದು ಈರ್ ಕಲ್ಕನಾಗೆ ಕ್ಯಾಮರಾ ಆಫ್ ಮಾಡ್ತೀನಿ ಹೆಂಗ ಪೋಡ್ತದು ಏನ್ ಮಾಮ ಮಾತಾಡ್ತೀನಿ ಬರತ್ತ ಅವ್ರು ಕೇಳಿದ್ರೆ ಯಾಕೆ ಕಿರ್ಚಾಡ್ತವ್ರೆ ಅಂತ ಕೇಳಿದ್ರು ಕೇಳಿಸಿಲ್ಲ ಅವ್ರಿಗೆ. ತಾತನ ಕೇಳಿಸಿ ಎದ್ಬಿಟ್ಟು ಹೌದಾ ಯಾಕೆ ಹೆಚ್ಚಿರ್ತದೆ ನೀವು? ಬಿರಿಯಾನಿಯಲ್ಲಿ ಹಲ್ಲಿ ಇತ್ತಲ್ಲ ನಿಜ ಅಲ್ಲ ಬೇಬಿ ಬಿರಿಯಾನಿಯಲ್ಲಿ ಹಲ್ಲಿ ಹೌದು ಹೆಂಗೆ ಬಂದ? ಅದೇನು ಇಷ್ಟಪಟ್ಟಿದ್ದು ಆಗುತ್ತೆ ನೋಡ ಇಲ್ಲ ನಾನು ಗಲೀಜ್ ಎಲ್ಲರಿಗೂ ಅದೇ ಇವತ್ತು ಬಿರಿಯಾನಿ ಒಳಗೆ ಅಲ್ಲಿ ಬಿದ್ದಿತ್ತಂತೆ ಕೂಗಾಡ್ತಿದ್ದೆ ಇವರು, ಅದಕ್ಕೆ ನಿಮಗೆ ಕೇಳಿಸ್ತಾ ಅಂತ. ಇಲ್ಲ ನಮಗೇನು ಕೇಳಿಸಿಲ್ಲ. ಹ್ಮ್ ಏನೇ ಸುಮ್ಮನೆ ಸುಮ್ಮನೆ ಹೇಳ್ತಾರೆ. ಪ್ಲೇಟಲ್ಲಿ ಹಾಕಿದ್ರಾ? ಡೂಪ್ಲಿಕೇಟ್ ಅಲ್ಲಿ. ಸಂಡೇ ಆಗಿತ್ತಲ್ವಾ, ಸೊ ಭರತ್ ಮಿನಿ ಅವ್ರ ಹತ್ರ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ರು. ಅವ್ರಿಗೂ ಶಾಕ್, ಹಲ್ಲಿ ಬಿತ್ತಾ, ಹಲ್ಲಿ ಹೇಗೆ ಬಿತ್ತು ಬಿರಿಯಾನಿಗೆ ಅಂತ. ನಾನು ಅಣ್ಣನಿಗೂ ವೀಡಿಯೋ ಕಾಲ್ ಮಾಡಿದ್ದೆ ಒಂದು ಇವೆಂಟ್ಗೆ ಇನ್ವೈಟ್ ಮಾಡೋದಕ್ಕೆ. ಅಣ್ಣನಿಗೆ ಹೇಳಿದಾಗ ಅಣ್ಣನಿಗೂ ಶಾಕ್, ಹಲ್ಲಿ ಹೇಗೆ ಬಿತ್ತು ಬಿರಿಯಾನಿಗೆ, ನಮಗೆ ಕಳಿಸ್ಕೊಟ್ಬಿಡಿ ಆ ಬಿರಿಯಾನಿ ಅಂತ. ಯಾಕೆ ನಿದ್ದೆ ಬಂದಿಲ್ಲ ಇವತ್ತು ಬೆಳಗ್ಗೆಯಿಂದ? ಬೆಳಗ್ಗೆ ನಿದ್ದೆ ಬಂದಿಲ್ಲ ಯಾಕೆ? ಯಾಕೆ ನಿದ್ದೆ ಬಂದಿಲ್ಲ? ಯಾಕೆ ನಿದ್ದೆ ಬಂದಿಲ್ಲ? ಯಾಕೆ ನಿದ್ದೆ ಬಂದಿಲ್ಲ? ಅದೇ ದಾರಿ ಪಲ್ಲಿ ಶಾಂತಮ್ಮಡ ಪಂಟೆ ಶಾಂತಮ್ಮಡ ಮಗೆ ಮಾತ್ರ ಬರಡು ಪಂಟ ಅಲ್ಲಿ ಪಲ್ಲಿ ಕೊಟ್ಟು ಕೊಡಬಹುದು ಕೊಟ್ಟುಲ್ಲ ಸ್ವಲ್ಪ ತಿನ್ನಿ. ಪಲ್ಲಿ ಕೊಟ್ಟು ಕಡಬಹುದು ಆ ವಿಡಿಯೋ ತೂತೆಲ್ ತೊಂದುಪ್ಪೇರ ಅಂತ ಗ್ಯಾರಂಟಿ ಆ ಗ್ಯಾರಂಟಿ ನೋಡಿ ಒಬ್ಬೊಬ್ರು ಕತೆ ಹಸುವಾಗಿಲ್ಲ ಊಟ ಹಾಕ್ಬೇಡಿ. ಇವ್ರು ನೋಡಿ ಇಷ್ಟೆಷ್ಟೇ ಹಾಕಿ ಇಷ್ಟೆಷ್ಟು. ಈ ಬೆಡ್ರೂಮ್ ಅಲ್ಲಿ ಇಬ್ರು ಮಲ್ಗಿದಾರೆ, ಊಟನೇ ಬೇಡ ಅಂತೆ ಅಪ್ಪ ಮಗ. ಅಪ್ಪಾಜಿ ದೀಪು ದ್ಯಾಟ್ ಮೂಮೆಂಟ್ ವಾಸ್ ಸೋ ಮಚ್ ಫನ್ ಆಯಿತಾ. ಎನಿವೇಸ್ ಇದಾಗಿತ್ತು ರುಚಿಯಾಗಿರುವಂಥ ಸಿಂಪಲ್ ಬಿಸಿ ಬಿಸಿ ಬಿರಿಯಾನಿ ಆ್ಯಂಡ್ ಸ್ಯಾಲಡ್. ಬಲೆ 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 ಅದು ಹಿಂದ್ಗಡೆ ಇರೋದು ಅದು ನಮ್ಮ ಬೇಬಿದು ರಾಕ್ ಅಮೂಲ್ಯ, ಅದನ್ನು ನೋಡುದಿಲ್ಲ. ಬನ್ನಿ 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 ಇಲ್ಲಿ ಬನ್ನಿ ಮಕ್ಕಳ, ನನ್ನ ಹಿಂದೆ ಬನ್ನಿ ಇಲ್ಲಿ. ಎಂತ ನೀವು ಹಾ ಈ ಕಡೆ ಬನ್ನಿ. ನನ್ಗೆ ಬಲ್ಲ ಈ ಬೈದಂದು ಗೊತ್ತಾಗ ಪಲ್ಲಿಗಲ್ಲಿ ನೀ ಎಂದು ಗೊತ್ತಾಗ ಹಿಂದೋಗೋಣ ಸ್ವಲ್ಪ. ಅವಾಗ ಎಲ್ಲರೂ ಬರ್ತೀವಿ. ನನ್ನ ಅಕ್ಕ ಅವನಿಗೆ ನಾಚಿಕೆ ಆಗುತ್ತೆ, ಬನ್ನಿ ಈ ಕಡೆ ನೀವು. ಅವನಿಗೆ ನಾಚಿಕೆ ಆಗುತ್ತೆ. ನಾಚಿಗೆ ನಾನು ಪಿರಾಡು ಅಂತಡು. ಮಾಮಿ ಮೂಲ್ ಬನ್ನಿ, ಮಾಮ ಎದುರು ಬನ್ನಿ, ಅಣ್ಣ ಎದುರು ಬನ್ನಿ. ನೀವೇನ್ ಮಾಮ ನನ್ನ ತಲೆಯಿಂದೇನಿಲ್ಲದಕ್ಕೆ ಬಂದಿದ್ದ. ಹಾ ಸರಿ ರೆಡಿ. ಬಿರಿಯಾನಿ ಊಟ ಆಯ್ತು.
ಏನಪ್ಪ ಬಿರಿಯಾನಿ ಊಟ ಆಯ್ತು ಅಂಡ್ ಈ ವೈರಲ್ ಆಮ್ಚಿ ಮ್ಯಾಂಗೋ ಐಸ್ ಕ್ರೀಮ್ ಜೊತೆಗೆ ಹೋಬೋ ಅವ್ರದ್ದು ಇನ್ನೊಂದು ನಟ್ಟಿ ಚಾಕ್ಲೇಟ್ ಐಸ್ ಕ್ರೀಮ್ ಟ್ರೈ ಮಾಡಬೇಕು ಅಂತ, ಬಟ್ ಫ್ಯಾಮಿಲಿಯವ್ರ ಮುಂದೆನೆ ಟ್ರೈ ಮಾಡುವ ಆಸೆ. ಓಕೆ, ಈ ತರದ ಐಸ್ ಕ್ರೀಮ್ ನೀವು ನೋಡಿದೀರಾ? ಇಲ್ಲ. ನಾನ್ ನೋಡಿದೀನಾ? ಇಲ್ಲ. ನೀನ್ ನೋಡಿದ್ಕೆ ತಂದಿರೋದು. ಅಲ್ಲ try ಮಾಡೋದು. ಸೋಪ್ ತರ ಐಸ್ ಕ್ರೀಮ್, ಮಾವಿನ ಹಣ್ಣಿನ ಐಸ್ ಕ್ರೀಮ್. ಹೆಂಗೆ ಮಾವಿನ ಹಣ್ಣು ಐಸ್ ಕ್ರೀಮ್. ಇನಾಗ್ರೇಷನ್ ಮಾಡಿದ್ವಿ ಅವರು. ಇನಾಗ್ರೇಷನ್ ಯಾರಾದ್ರೂ ಮಾಡಿ. ಈ ತರ ಭಾರಿ ಓ ಮೈ ಗಾಡ್, ಹೆಂಗ್ ಕಾಲಿದೆ ನೋಡಿ. ಮ್ಯಾಂಗೋ ಹಣ್ಣು ತರ ಇಲ್ಲ ನೋಡಿ. ಮ್ಯಾಂಗೋ ತರನೇ ಇದೆ. ಏನು ಐಸ್ ಕ್ರೀಮ್ ಅಲ್ಲ, ತಿನ್ಬೇಕಂತ ಆಸೆ ಆದ್ರೆ ಭಯ. ಅದು ಸ್ವೀಟ್ ಭಯ. ಓ ಹೊರದೇ ಹೋಯ್ತು ಅದು ಮೇಲ್ಗಡೆ ಅಷ್ಟೇ ಅಷ್ಟೇ. ಅಲ್ವಾ? ಈ ಕೇಕ್ನೊಳಗೆ ಬರ್ತದೆ. ಹೊರದೇ ಹೋಯ್ತು ಅಲ್ವಾ? ಈ ಕೇಕ್ನೊಳಗೆ ಬರ್ತದೆ. ಎಮ್ಮೆ ಎಮ್ಮೆ ಇದೆ, ನೋಡಕ್ಕೆ ಚೆನ್ನಾಗಿದೆ. ಇಲ್ಲಿ ಹಸಿರಾಗಿದೆ, ಅಲ್ಲಿ ಹಣ್ಣಾಗಿದೆ, ಕೆಂಪು. ಹಣ್ಣಾಗಿದೆ, ಇಲ್ಲಿ ಅದು ಹಣ್ಣಾಗಿದೆ ಮುಂದೆ. ಇದು ಸ್ವಲ್ಪ ಹಸಿರು. ಫ್ಲಾಶ್ ಬ್ಯಾಕ್. ತಿನ್ಬೇಕಂತ ಆಸೆ ಆದ್ರೆ ಭಯ. ಅದು ಹಸಿರೇನೋ ತಿಂತಿದ್ದಿಲ್ಲ. ಎಲ್ಲಮ್ಮ ಹಸಿರು ಕಾಯಿ ತಿಂತಿದ್ದ. ಶುಗರ್ ನಾಕ್ ಏರುತ್ತಲ್ಲಪ್ಪ, ಏನ್ ಮಾಡಿ ತಿನ್ಬೇಕು. ಒಂದು ತಿಂತಾರ ಒಂದೆಲ್ಲ ಬಾಲು, ಒಂದೆಲ್ಲ ಬಾಲು, ಒಂದೆಲ್ಲ ರಡಿತನ. ಅದು ತುಂಬಾ ಇಷ್ಟ ಆಯ್ತು ಎಲ್ಲರಿಗೂ. ಅಂಡ್ ಪ್ಯೂರ್. ನೀವು ಟ್ರೈ ಮಾಡಿ. ಆಕ್ಚುಲಿ ಇದೇನ್ ಗೊತ್ತಾ, ಸುಲಭದಲ್ಲಿ ಸಿಗಲ್ಲ, ಆಲ್ವೇಸ್ ಔಟ್ ಆಫ್ ಸ್ಟಾಕ್. ನಾನು ಟ್ರೈ ಮಾಡಿ ಫೈನಲಿ ನಾನು ಸಿಕ್ಕಿದ ಚಾನ್ಸ್ ಅಂತ ಎರಡನೇ ಒಂದೇ ಸತಿ ಆರ್ಡರ್ ಮಾಡಿದೆ. ಆಕ್ಚುಲಿ ಒಂದು ಐಸ್ ಕ್ರೀಮ್ಗೆ ಅದು ಒಂದಕ್ಕೆ 200 ರೂಪಾಯಿ, ಬಟ್ ವರ್ತ್ ಇಟ್. ಇದು ಇನ್ನೊಂದು One eternity later. ಇದನ್ನ ಸ್ಪೂನಲ್ಲಿ ತಿನ್ನೋದು ಕಷ್ಟ, ಬಟ್ ನಾನು ಒಂದ್ಸತಿ ತಿಂದ್ಮೇಲೆ ಬೇರೆಯವ್ರಿಗೆಲ್ಲ ಹೆಂಗ್ ಕೊಡ್ಲಿ? ಅದಕ್ಕೆ ಸ್ಪೂನಲ್ಲಿ ತಿನ್ನೋಣ. ಓ ಬರ್ತಾ ಬೀಳುತ್ತೆ ಅದ್ರೊಳಗಡೆ. ಒಂದೇ ಆಯ್ಕೊಂಡೆ. ತೆಗಿರಿ ತೆಗಿ. ಅಜ್ಜಿಗೆ ಕೊಡ್ತೀನಿ. ಅದ್ ಕಾಕಪ್ಪ ಬೀಳುತ್ತೆ, ಅದ್ ಕಾಕಪ್ಪ ಬೀಳುತ್ತೆ. What a powder. ರಾಗಿ ಐಸ್ ಕ್ರೀಮ್ ಒಂದೇ ಕೂಲಿ ಪೋತು. ರಾಗಿ ಐಸ್ ಕ್ರೀಮ್. ಯಾವ್ದು ಇಷ್ಟ ಆಗಿದೆ? ಅಲ್ಲ ಬಫಲ್ ಟೇಸ್ಟ್. ನಿಮ್ಗೆ ಆಗುತ್ತೆ. ಇದಕ್ಕಿಂತ ಅದೇ ಚೆನ್ನಾಗಿ ಅಲ್ವಾ? ಭಾರಿ ಟೇಸ್ಟ್. ಬಟರ್ ಹೇಗಿತ್ತು? ನಮ್ಮ ಪಾಪು ವಿಶೇಷತೆ ಏನ್ ಹೇಳಿ? ಇನ್ನೇಂತಾರ ಹೊರಗಡೆ ಹೋದ್ರೆ ಒಳ್ಳೆ ನಿದ್ದೆ. ಹೊರಗಡೆ ಹೋದ್ರೆ ಒಂದು ಚೂರು ತೊಂದರೆ ಮಾಡಲ್ಲ, ಆರಾಮಾಗಿರುತ್ತೆ. ನಿದ್ದೆ ಮಾಡ್ಕೊಂಡು ಆಟ ಆಡ್ಕೊಂಡು. ಆಮೇಲೆ ಮನೇಲಿದ್ರೆ ವೀಕ್ಷಿತ ಶೂಟಿಂಗ್ ಮಾಡುವಾಗಲೂ ಅಷ್ಟೇ, ಒಂದು ಚೂರು ರಗಳೆ ಮಾಡಲ್ಲ. ಬಾಯ್ ಮಾಮಿ ನೀನ್ ಹಿಂಗ ಅಂದಿದಲ್ಲ. ಅಲ್ಲ, ನಾ ಪರವಾಗಿಲ್ಲ, ಅದು ಮುಚ್ಚಿದ್ರು ಪರವಾಗಿಲ್ಲ, ನನಗೆ ನಿಮ್ಗೆ ಏಟಾಯ್ತದ ಭಯ ಆಯ್ತು. ಬನ್ನಿ, ಅದಕ್ಕೆ ಬನ್ನಿ ಬಲ ಈ ಒಂದು ಹೆಚ್ಚಪ್ಪನ ಬಲ. ಬಿರಿಯಾನಿ ಜಾಸ್ತಿ ತಿಂದಡ ಕೂಪನು ಅಲ್ಲ. ಇದ್ದೀನಿ. ನಮ್ಮ ಇನ್ನಿ ಧನುಗೆ ಬೆಂಗಳೂರು ತೋರ್ಸೋದಕ್ಕೆ ಬಂದಿದ್ದು. ಡೈಲಾಗ್ ಬರ್ತೀವಿ. ನಾನು ಒಳಗೆ ಬರುವುದಿಲ್ಲ ಹೇಳಿದೆ, ಬಂದೆ ನೋಡಿ ಏನಾದ್ರೂ ಒಂದು ಕಾಣ್ತದೆ, ಆಸೆ ಆಗ್ತದೆ, ತೆಗಿಬೇಕಂತ ಅನಿಸ್ತದೆ. ಈಗ ತೆಗಿಲೇಬೇಕಾಗ್ತದೆ. ತೆಗೀರಿ, ನಾನು ನಿಲ್ಸಿದ್ನ ಕರೆಕ್ಟ್. ಒಳ್ಳೆ ವಿಷಯ. ಇವಾಗ ಏನ್ ಗೊತ್ತಾ,
ಇದು ಅಲ್ಲ ರೇಣುಕಾ ದಟ್ ಹೋಯ್ಡನು ದನ್ ಹೋಯ್ಡನು ఉందా స్టీల్ తప్ప అవులో స్టీలా అవులాకి లైక్ జీ పింక్ పింక్ మస్త్ టూ పింక్ కదా ಮಸ್ತ್ ಕಲರ್ ಅಣ್ಣ ಅದು ಸಿಂಪಲ್ ಅದು ಲಾಯ್ಕೊಂಡು ಮಸ್ತ್ ಅಲ್ಲ ಉಂಟು ಕಲರ್ ಅಮ್ಮ ಹೇಳಿದ್ದು 100% ಕರೆಕ್ಟ್ ಅಲ್ವಾ. ಅಂಗಡಿಗೆ ಹೋದ್ರೆ ಅಲ್ವಾ ಅನ್ಸೋದು ಅದು ಬೇಕು ಇದು ಬೇಕು ಅಂತ. ಹೋಗೇ ಇಲ್ಲ ಅಂದರೆ ನಮ್ಗೆ ಆಸೆನೂ ಬರಲ್ಲ, ನೋಡೋದು ಇಲ್ಲ, ಸುಮ್ಮನೆ ಇರ್ತೀವಿ. ಮಸ್ತ್ ಮಸ್ತ್ ಅಲ್ಲ ದೊಡ್ಡದಲ್ಲ ಇದು. ಆ ಪಸಂದ್ ತಿರ್ಗರೆ ಬರೈತೆ ನಾವು ಲಾಯ್ಕ್ ಹಾಕೊಂಡು ಸರ್. ಮಿರರ್ ಎಲ್ಲಿದೆ? ಎಲ್ಲೂ ಮಿರರ್ ಇಲ್ವಾ? ಕನ್ನಡಿ ಫ್ರೆಂಡ್ ಅಲ್ಲ ಸಪ್ಪುರಲ್ಲ ನಿಮ್ಗೆ ಈ ಥರದ್ದು ಬೇಕು. ಚಿಕ್ಕ ಚಿಕ್ಕದು ಮಾಮಿನ ಪೂಜೆಲ್ಲದಲ್ಲೇ ಹಣಮದ ಜೋಕಲ್ಲ ಇದೆಲ್ಲ ಮಕ್ಕಳು. ಮಾಮ ಇಲ್ಲ ನಾನೇ ಪಾಪುನ ನೋಡ್ಕೋತೀನಿ, ನಾನಿಲ್ಲಿ ಕೂತಿರ್ತೀನಿ ಪಾಪು ಜೊತೆಗೆ, ನೀವೆಲ್ಲ ಕಡೆ ಹೋಗಿ ಬನ್ನಿ ಅಂತ. ಹೀ ಈಸ್ ಹ್ಯಾಪಿ ವಿತ್ ದ ಬೇಬಿ. ಹಾಂ ಏನು ನೋಡ್ಬಾರ್ದ ಅದು ಎತ್ತಿಡಕ್ಕೆ ಇವಾಗ ಹೋಗೋಣ ಇಲ್ಲಿಗೆ. ಹೋಗೋದೀಗ ಇಲ್ಲಿಗೆ ಏನು ಬೇಕು ನಿಮಗೆ? ಒಂದು ಮೊಬೈಲ್ ಫೋನ್ ಬೇಕಾ? ಮೊಬೈಲ್ ಫೋನ್ ಮೊಬೈಲು ತಾತಂದು ಯಾವತ್ತಿದ್ರೂ ಒಂದೇ ಡೈಲಾಗ್, ಮೊಬೈಲ್ ಫೋನ್ ಬೇಕಾ ಅಂತ ತಮಾಷೆ ಕೇಳಿದ್ರೆ ಮೊಬೈಲ್ ಯಾಕೆ ನನಗೆ, ಅದಕ್ಕೆ ಎಷ್ಟೊಂದು ದುಡ್ಡು ಅಂತಾರೆ. 200 ಗ್ರಾಮಿಗೆ 340. ಸರಿ 200 ಗ್ರಾಮ್ ಕೊಡಿ. ನಮ್ಮೆಲ್ರಿಗೂ ಏನೇನು ಬೇಕೋ ಅದನ್ನು ನಾವು ಆಯ್ಕೆ ಮಾಡ್ಕೋತೀವಿ. ತಾತ ಸುಮ್ಮನೆ ಬರ್ತಾರೆ, ಬಟ್ ಅವ್ರಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಲ್ವಾ. ಅವರಿಗೆ ಡೇಟ್ಸ್ ಅಂದರೆ ತುಂಬ ಇಷ್ಟ. ಸೊ ಐ ಥಾಟ್ ನಮಗೇನೇನು ಬೇಕು ತೊಗೊಂಡಿದ್ದೀವಿ, ಅವ್ರಿಗೂ ಏನಿಷ್ಟ ಅದನ್ನು ಕೊಡಿಸೋಣ ಅಂತ. ಅವ್ರಿಗೆ ಅರ್ಥನೇ ಆಗ್ತಾಯಿಲ್ಲ ಅದು ಏನು ಏನು ಅಂತ. ಬಟ್ ಆಮೇಲೆ ಫುಲ್ ಸ್ಮೈಲ್. ಖರ್ಜೂರ ಬೇಕಾ? ತಗೊಂಡಿದೆಯಲ್ಲ ನಗೆನೆ ರ್ಯಾಂಡಮ್ ಆಗಿ ವಿಂಡೋ ಶಾಪಿಂಗ್ ಆಯಿತು. ಮಾಮಿ, ಅಮ್ಮ, ನಾನು, ಮಾಮ, ಕಸಿನ್ ಬಂದಿರೋ ನೆಪದಲ್ಲಿ ನಮಗೂ ಹೊರಗಡೆ ಹೋಗಿ ಹಾಗೆ ಸುತ್ತಾಡ್ಕೊಂಡು ನೋಡ್ಕೊಂಡು ಬರುವಂಥ ಒಂದು ಚಾನ್ಸ್ ಸಿಕ್ತು. ಇಲ್ಲಾಂದರೆ ನಾವು ಹೋಗೋದೇ ಇಲ್ಲ, ಬಿಕಾಸ್ ಮನೆಯಲ್ಲೇ ಬ್ಯುಸಿ ಆಗ್ತೀವಿ ಅಂತ. ಏನಾದರೂ ಒಂದು ಕೆಲಸ ಇರುತ್ತೆ, ಅದಾದಮೇಲೆ ಸುಸ್ತಾಗುತ್ತೆ. ಇಲ್ಲ ಅಂದರೆ ಏನಾದರೂ ಒಂದು ಯೋಚನೆ ಬರುತ್ತೆ, ಅದು ಮಾಡೋಣ ಇದು ಮಾಡೋಣ ಅಂತ. ಬಾಡಿ ಹೋದ ಗುಲಾಬಿ ಹೂವೇ. ಚೆನ್ನಾಗಿರುವಂಥ ಕ್ಲೋತಿಂಗ್ಸ್ ಏನಾದರೂ ಸಿಗ್ಬೋದು ಎಲ್ರಿಗೂ ಅಂತ ನೋಡೋಕ್ಕೆ ಹೋದರೆ ಮಾಮ ಒಂದು ಕಡೆ ನೋಡಿ ಹೇಳ್ತಾರೆ, ಇದು ಬೇಡವಾ ನಿನಗೆ ಅಂತ. ತಗೊಳ್ಳ ಅವ್ರಿಗೂ ಕೆಲವೊಂದು ಔಟ್ಫಿಟ್ಸ್ ಎಲ್ಲ ನೋಡಿ ಶಾಕ್ ಆಗುತ್ತೆ. ಅಲ್ಲ ಇದು ಹೇಗೆ ಹಾಕೋದು, ಯಾಕೆ ಈ ಥರ ಇರುತ್ತೆ ಈ ಡ್ರೆಸ್ಸಸ್ ಅಂತ ಅವ್ರಿಗೆ ಗೊತ್ತಾಗಲ್ಲ. ಬಟ್ ನಾನು ಮುಂಚೆ ಡ್ರೆಸ್ಸಸ್ ಹಾಕ್ತಾ ಇದ್ದೆ, ಬಟ್ ಇವಾಗ ಕಂಪ್ಲೀಟ್ ಸ್ಟೈಲ್ ಚೇಂಜ್ ಆಗಿದೆ. ಪ್ರೆಸೆಂಟಿಗೆ ಹೇಗೆ ನಾನು ಕಂಫರ್ಟಿಗೆ ಏನು ಹಾಕಬೇಕು ಅದನ್ನು ಚೂಸ್ ಮಾಡ್ತೀನಿ ಆಯಿತಾ. ಬಟ್ ಈ ಸ್ಟೋರಲ್ಲಿ ನನಗೆ ತುಂಬ ಇಷ್ಟ ಆಯ್ತು ಇವ್ರ ಕಲೆಕ್ಷನ್ಸ್. ಅದು ತಗೊಳ್ಳೋದು ಒಂದಾದ್ಮೇಲೆ ಒಂದು ಆಯ್ಕೆ ಮಾಡ್ತಾನೇ ಇದ್ದೆ ನಾನು. ಸೊ ನೈಸ್, ದಟ್ ಇಸ್ ವೈ ಇಟ್ಸ್ ವೆರಿ ಪ್ರೀಮಿಯಂ ಥರ. ಇಂಟ್ಯೂನಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ ಅನ್ಕೊಂಡೇ ಇರಲಿಲ್ಲ. ಜಸ್ಟ್ ಇನ್ 10 minutes ನಾನು ಎಷ್ಟೊಂದು ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಪರ್ಚೇಸ್ ಮಾಡ್ತೀನ ಇಲ್ವಾ ಎಲ್ಲದೂ ಗೊತ್ತಿಲ್ಲ ಆಯಿತಾ. ಬಟ್ ಪ್ರೈಸಸ್ ಓಕೆ ಅನ್ನಿಸ್ತು ನನಗೆ. ಆ್ಯಂಡ್ ಕಲೆಕ್ಷನ್ಸ್ ಅಷ್ಟು ಡಿಫ್ರೆಂಟ್ ಆಗಿದೆ. ಫುಲ್ ಜೋಶಿಂದ ಇಲ್ಲಿ ಬಟ್ಟೆ ಚೆನ್ನಾಗಿದೆ, ಇಷ್ಟ ಆಯಿತು, ಒಂದಿಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಬಟ್ ಒಂದೂ ನನಗೆ ಫಿಟ್ ಆಗಿಲ್ಲ, ಯಾವುದೂ ಚೆನ್ನಾಗಿ ಕಾಣಿಸಿಲ್ಲ. ಫಿಟ್ಟಿಂಗ್ ಆನ್ ಮೀ ವಾಸ್ ಸೋ ಬ್ಯಾಡ್ ಆಯಿತಾ. ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಎಲ್ಲಾದರೂ ಏನಾದರೂ ಸಿಗ್ಬೋದಲ್ವ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ಹಾಗೆ ಇನ್ನು ಕೆಲವೊಂದು ಕಡೆ ನೋಡಿದ್ವಿ. ಅಲ್ಲಿಂದ ಹಾಗೆ ಈವ್ನಿಂಗ್ ಕ್ವಿಕ್ಕಾಗಿ ಟೀ ಕಾಫಿ ಆಯಿತು. ನನ್ನ ಕಸಿನ್ಗೆ ಏನು ಬೇಕು ಅದಾಯಿತು. ಇಟ್ ವಾಸ್ ಅ ನೈಸ್ ಡೇ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಮ ಬಂದಿದ್ದಾಯಿತು ಪಾಪುನ ನೋಡೋದಕ್ಕೆ. ಇವಾಗ ಹಿ ವಿಲ್ ಗೋ ಬ್ಯಾಕ್ ಟು ಹಿಸ್ ಹೋಮ್. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಆಗ್ತೀವಿ. ಆ್ಯಂಡ್ ಈ ಥರದ ಫನ್ನಿ ಹ್ಯಾಪಿ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿಯವ್ರಿಗೆ ಯಾವ ರೀತಿ ಪ್ರ್ಯಾಂಕ್ ಮಾಡಬೇಕು ಹೇಳಿ ಆಯಿತಾ, ತಪ್ಪದೆ. ಅಂತ ಲಾಟ್ಸ್ ಆಫ್ ಲವ್, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಬಾಯ್.